ಇಲ್ಲ ಅಲ್ಲಿ ಊಟನೂ ಮಾಡಿಲ್ಲ ಅನ್ನೋದಿದ್ರಿ, ಎಲ್ಲರೂ ಮಾಡಿರಿ. ಯಾಕೆಂದ್ರೆ ನಾನು ಮದುವೆಗೆ ಎಷ್ಟು ಜನ ಹೋಗಿರಿ ಅಂದ್ರೆ ಒಟ್ಟರು ಕೈ ಎತ್ತಿದ್ರಿ, ರೈಟ್? ಹೌದಲ್ವೋ? ಎಷ್ಟು ಜನ ನಾನು ಹೊರಗಡೆ ಗೋಬಿ ಮಂಚೂರಿನೇ ಮುಟ್ಟಿಲ್ಲ ಅನ್ನೋದಿದ್ರಿ? ಒಂದಿಬ್ರು ಇರ್ಬೋದು ಅಷ್ಟೇ. ಒಂದಿಬ್ರು ಇದೀರಿ. ಗೋಬಿ ಮಂಚೂರಿನೇ ತಿಂದಿಲ್ಲ, ಸೈಡ್ ಸ್ಟ್ರೀಟ್ ಫುಡ್ಸ್ ತಿಂದಿಲ್ಲ, ರೋಡ್ ಸೈಡ್ ಹಚ್ಚಿದ ತಿಂಡಿ ತಿಂದಿಲ್ಲ, ನಾನು ಎಲ್ಲೂ ಹೊರಗಡೆ ಹೋಟ್ಲಲ್ಲಿ ತಿನ್ನಲ್ಲ, ಮನೇಲಿ ರೊಟ್ಟಿ ಮಾಡ್ಕೊಂಡು ಹೋಗೇ ತಿಂತೀನಿ ಅನ್ನೋರು ಯಾರು ಇದ್ದೀರಾ? ದೇವರಣೆ ನಮ್ಮಪ್ಪರಣೆ ಹೆಸರು. ಹೌದಾ? ಇವೆಲ್ಲದಕ್ಕೂ ನಾವು ಹೊಂದ್ಕೋಬೇಕಾಗಿದೆ. ಈಗ ಬದಲಾವಣೆಗೆ ತಕ್ಕ ಹಾಗೆ ಬದಲಾಗ್ಬಿಟ್ಟಿದೀವಿ ನಾವು. ಹೆಸರು ಅದಕ್ಕೋಸ್ಕರನೇ ಬಂದಿರತಕ್ಕಂಥದ್ದು ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಡಿಟಾಕ್ಸಿಫಿಕೇಶನ್. ಯಾಕಂದ್ರೆ ನಮ್ಮ ರಕ್ತ ಕಶ್ಮಲ ಆಗ್ತಾ ಇದೆ. ನಾವು ತಿಂತಿರ್ತಕ್ಕಂಥ ಆಹಾರ ಪದಾರ್ಥಗಳು ಹೆಚ್ಚು ಕೆಮಿಕಲ್ ಬಳಕೆ ಮಾಡಿ ಬೆಳೆದಿರ್ತಕ್ಕಂಥ ಪದಾರ್ಥಗಳು, ಜೊತೆಗೆ ಚರಂಡಿ ನೀರಲ್ಲಿ ತೊಳೆದಿರ್ತಕ್ಕಂಥ ಪದಾರ್ಥಗಳನ್ನ ತಿಂತಾ ಇದ್ದೀವಿ. ಬ್ಯಾಕ್ ಅನ್ಬೇಡ್ರಿ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಯಾಕಂದ್ರೆ ಬೆಂಗಳೂರಾಗಿರೋ ತರಕಾರಿ ಬೆಂಗಳೂರು ಮೋರೆ ನೀರಲ್ಲೇ ತೊಳೆತಂದು ಕೊಡೋದು, ಅದರಲ್ಲೇ ಬೆಳೆದು ಕೊಡೋದು. ಅಷ್ಟೇ ಯಾಕ್ರಿ, ನಮ್ಮ ರಾಣೆಬೆನ್ನೂರು ಮೋರಿ ನೀರಿನಾಗ ಬೆಳೆದಿರೋ ತೋರಿಸ್ತೀನಿ ಬರ್ರಿ. ಆದ್ರೆ ಏನು ಮಾಡೋಕ್ಕಾಗಲ್ಲ. ಅಂತ ಕುಲುಷಿತಗೊಂಡಿರ್ತಕ್ಕಂಥ ನೀರಿನಿಂದ ಬೆಳೆದಿರ್ತಕ್ಕಂಥ ತರಕಾರಿ ಆಹಾರ ಪದಾರ್ಥಗಳನ್ನ ನಾವು ತಿಂತಾ ಇದ್ದೀವಿ. ಬಿಕಾಸ್ ನಮ್ಮ ದೇಹದಲ್ಲಿ ಹೆಚ್ಚು ಟಾಕ್ಸಿನ್ ಅಂದ್ರೆ ವಿಷ ಸೇರ್ಕೋತಾ ಇದೆ. ಇದೆಲ್ಲವೂ ಕ್ಲೀನ್ ಆಗಬೇಕು ಅಂತಂದ್ರೆ ಡಿಟಾಕ್ಸ್ ಮಾತ್ರೆ ಬೆಳಗಿನ ತಿಂಡಿಗಿಂತ ಮುಂಚೆ ಒಂದು, ರಾತ್ರಿ ಊಟಕ್ಕಿಂತ ಮುಂಚೆ ಒಂದು ತಗೊಳ್ಳೋದ್ರಿಂದ 10 ಥರದ ಗಿಡಮೂಲಿಕೆಯಿಂದ ಮಾಡಿದ್ದಾರೆ. ಅಮಲಕ್ಕಿ, ಹರಿತಕ್ಕಿ, ಬಿಬೈತಕ್ಕಿ, ಬೇವು, ಕುಟ್ಕಿ, ಭೃಂಗರಾಜ್, ಈ ಥರ ವರುಣ, ಈ ಥರ ಸುಮಾರು ಪ್ರಾಡಕ್ಟ್ಗಳನ್ನು 10 ಥರದ ಗಿಡಮೂಲಿಕೆಗಳನ್ನು ಬಳಕೆ ಮಾಡಿದ್ದಾರೆ. ಸೊ ಇದು ನಮ್ಮ ದೇಹದ ಕಶ್ಮಲವನ್ನು ಕ್ಲೀನ್ ಮಾಡುತ್ತೆ. ಯಾರಿಗೆ ಉಸಿರಿನ ದುರ್ವಾಸನೆ ಇರುತ್ತೆ, ಯಾರಿಗೆ ಬೆವರಿನ ದುರ್ವಾಸನೆ ಇರುತ್ತೆ, ದೇಹದ ದುರ್ಗಂಧ ಇರುತ್ತೆ, ಮೈ ಮೇಲೆ ಮುಖದ ಮೇಲೆ ಮೊಡವೆ, ರ್ಯಾಷಸ್, ಗಂದ್ರೆ, ಚಿಪ್ಪು, ಇಸುಗು, ಈ ಥರದ ಸಮಸ್ಯೆ ಎಲ್ಲರಿಗೂ ಒಂದಿಲ್ಲ ಒಂದಿರುತ್ತೆ. ಸೊ ಇದು ಯಾವುದು ಬರಬಾರ್ದು ಅಂದರೆ ಒಂದು 3 ತಿಂಗಳ ಕಾಲ ದಿನನಿತ್ಯ ಬೆಳಿಗ್ಗೆ ಸಂಜೆ ತಗೋತಾ ಬನ್ನಿ. 100% ರಿಸಲ್ಟನ್ನು ಪಡಿತೀರಿ ಅಂತ ಒಂದು ಬೆಸ್ಟ್ ಪ್ರಾಡಕ್ಟು ಡಿಟಾಕ್ಸ್.